ನೀರು ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇವೆ. ಪುತ್ತಿಗೆ ಅಂತ ಹೇಳುವ ಸ್ಥಳದಲ್ಲಿ ಬ್ರಹ್ಮಕಲಶ, ಶಿವನ ದೇವಸ್ಥಾನ ಬ್ರಹ್ಮಕಲಶ. ಅಲ್ಲಿ ಬ್ರಹ್ಮಕಲಶ 2 ದಿವಸ ಕಳೆದು ಪ್ರತಿಷ್ಠೆ ಆಗಿದೆ. ಪ್ರತಿಷ್ಠೆ ಆಗಿ ಒಂದು 2 ದಿವಸ ಆಯಿತು. ಇವತ್ತು ಹೋಗುವ ಅಂತ ಹೊರಟಿದ್ದೇವೆ. ಆದರೆ ಸೆಕೆ ಮಾತ್ರ ಸಹಿಸ್ಲಿಕ್ಕೆ ಆಗೋದಿಲ್ಲ, ತುಂಬ ಸೆಕೆ. ಫ್ಯಾನ್ ತಿರುಗುತ್ತಾ ಉಂಟಷ್ಟೇ, ಆದರೆ ಏನು ಮಾಡೋದು, ತುಂಬ ಒಂಥರ ಬಿಸಿ 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 ಆಗ್ತಾ ಉಂಟು. ಇದರ ಕಾರ್ಡ್ ಉಂಟು ನೋಡಿ. ಪುತ್ತೆ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 28 ಫೆಬ್ರವರಿಯಿಂದ ಮಾರ್ಚ್ 7ರವರೆಗೆ ಉಂಟು. ಮಾರ್ಚ್ 7ರವರೆಗೆ ಲಾಸ್ಟಿಗೆ ಹೋದರೆ ಎಕ್ಸಾಮ್ ಉಂಟಲ್ಲ ಮಕ್ಕಳಿಗೆ, ಮತ್ತೆ ನೋಡಬೇಕು. ಎಕ್ಸಾಮ್ ಇದ್ದರೆ ಸಹ ನಾವು ಕೂತ್ಕೊಂಡ್ರೆ ಮಾತ್ರ ಅವರು ಓದೋದಿಲ್ಲ, ಅದು ಓದೋದಿಲ್ಲ. ಎಕ್ಸಾಮ್ ಅಂತ ನಾನು ಹೇಳೋದು. ಹಾಗೆ ನೋಡುವ, ಇವತ್ತೊಮ್ಮೆ ಹೋಗಿ ಬರೋ. ಅವರನ್ನು ವೆಯ್ಟ್ ಮಾಡ್ತಾ ಇದ್ದೇನೆ, ಅವ್ರು ಬಂದ ನಂತರ ಹೋಗೋದು. ಹೊರಗಡೆ ಸ್ವಲ್ಪ ಕೋಲ್ಡ್ ಉಂಟು, ಒಳಗಡೆ ಮಾತ್ರ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಹೊರಟಿದ್ದೇವೆ. ನಾವು ಇವಾಗ ಮೂಡುಬಿದ್ರೆ ರೀಚ್ ಆದ್ವಿ. ಮೂಡುಬಿದ್ರೆಯಿಂದ ನಾವು ಕಂಬಳಕ್ಕೆ ಹೋಗೋ ರೂಟ್ ಉಂಟಲ್ಲ, ಅದೇ ರೂಟಲ್ಲಿ ಹೋಗಬೇಕು. ಅಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ, ಆ ದೇವಸ್ಥಾನದ ಬೋರ್ಡು ಕೂಡ ಹಾಕಿದ್ದಾರೆ. ಹಾಗೆ ದಾರಿಯುದ್ದಕ್ಕೂ ತುಂಬ ವಿಶೇಷತೆ ಇದೆ, ಅದನ್ನು ನಾನು ತೋರಿಸ್ತಾ ಹೋಗ್ತೇನೆ. ಹಾಗೆ ಫ್ರೀ ವಾಹನದ ಸೌಕರ್ಯ ಕೂಡ ಇದೆ ಇಲ್ಲಿಂದ. ಸ್ವಲ್ಪ ದೂರ ಹೋಗ್ಲಿಕ್ಕಿದೆ, ಆದರೂ ಕೂಡ ಬೇಸರ ಆಗೋದಿಲ್ಲ. ಯಾಕೆಂತೇಳಿದರೆ ದಾರಿಯುದ್ದಕ್ಕೂ ನೋಡಿ ಈ ಥರ ಡೆಕೋರೇಷನ್ಸ್, ಹಾಗೆ ಕೆಲವೊಂದು ವಿಶೇಷತೆ ಇದೆ, ನೋಡ್ತಾ ಹೋಗಿ ನೀವು ಕೂಡ. ಒಂದು ಹಳ್ಳಿ ಗ್ರಾಮದ ಒಳಗಡೆ ಬಂದರೆ ಯಾವ ಥರ ಫೀಲ್ ಆಗ್ತದೆ, ಅದೇ ಥರ ದಾರಿಯುದ್ದಕ್ಕೂ ಫೀಲ್ ಆಗುವ ಥರ ಇಲ್ಲಿ ಮಾಡಿದ್ದಾರೆ ನೋಡಿ. ನಾವು ಬೈಕಿಂದ ಕ್ಯಾಪ್ಚರ್ ಮಾಡುವ ಕಾರಣ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಬೈಕ್ ಸ್ಲೋ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ದಾರೆ ನೋಡಿ. ಲೈಟ್ ನಗಣ ಓ ನಗಣ ഞാനുണ്ട് ಇದು ಬಲೆ ಇದೊಂದಿನ ಮಾತಾಡೋದ ಕೊಕ್ಕರೆ ಕೂಡ ಶಿವ ಮಲ್ತೀನಿ ಅಂದು ಅವು ಬಲಸರ ಉಂಟತ್ತೆ. ಹಾಗೆ ದೇವಸ್ಥಾನ ನೋಡಲಿಕ್ಕೆ ನನಗೆ ಕೂಡ ತುಂಬ ಆತುರ ಆಗ್ತಾ ಉಂಟು. ನಿಮಗೆ ಕೂಡ ನಾನು ತೋರಿಸ್ತಾ ಇದ್ದೇನೆ. ಹೀಗೆ ದೂರದವರಿಗೆ ಒಂದೊಂದು ದೇವಸ್ಥಾನ ನೋಡಲಿಕ್ಕೆ ಆಗೋದಿಲ್ಲ ಅಲ್ಲ, ವಿಡಿಯೋದ ಮುಖಾಂತರ ನಿಮಗೆ ಕೂಡ ನೋಡುವ ಅವಕಾಶ ನಾನು ಮಾಡಿಕೊಡ್ತಾ ಇದ್ದೇನೆ. ಹಾಗಾಗಿ ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ. ಇಷ್ಟು ವಿಶಾಲವಾದ ದೇವಸ್ಥಾನ ಅಂತ ನಾನು ಎಕ್ಸ್ಪೆಕ್ಟು ಕೂಡ ಮಾಡಲಿಲ್ಲ. ತುಂಬಾ ವಿಶಾಲವಾದಂತಹ ಸ್ಥಳದಲ್ಲಿ ಸ್ಥಳ ಕೂಡ ಇದೆ, ಆ ದೇವಸ್ಥಾನ ಕೂಡ ಅಷ್ಟೇ ದೊಡ್ಡದಿದೆ.
ದೇವಸ್ಥಾನ ನೋಡುವಾಗ ಕಣ್ಣು ತುಂಬಿ ಬರ್ತಾ ಉಂಟು. ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಈ ದೇವಸ್ಥಾನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಶಿವನ ದೇವಸ್ಥಾನ. ನಾನು ಶಿವಲಿಂಗವನ್ನು ತೋರಿಸೋದಿಲ್ಲ, ಆದರೆ ದೇವಸ್ಥಾನ ತೋರಿಸ್ತೇನೆ. ಶಿವಲಿಂಗ ನೋಡಬೇಕಾದ್ರೆ ನಾವು ಡೈರೆಕ್ಟಾಗಿಯೇ ಬಂದು ನೋಡಬೇಕು. ಇಲ್ಲಿಂದ ನೋಡಿ ದೇವಸ್ಥಾನದ ಎಂಟ್ರೆನ್ಸ್, ಒಂದು ಆನೆ ಕೂಡ ಇಟ್ಟಿದ್ದಾರೆ, ಅದು ಒರಿಜಿನಲ್ ಅಲ್ಲ. ಹಾಗೆ ದೇವಸ್ಥಾನದ ಒಳಗಡೆ ನನ್ನ ಯಜಮಾನರ ಕ್ರೈನ್ ಬಂದು ಕೆಲಸ ಮಾಡಿದೆ. ಅದೊಂದು ನಮಗೆ ಖುಷಿ, ಆ ಒಂದು ಬಾಗಿ ನಮಗೆ ಸಿಕ್ಕಿತಲ್ವಾ ಅಂತ. ಎದುರು ಕೊಡಿಕಂಬ ಉಂಟಲ್ಲ, ಕೊಡಿಕಂಬ ಅಂತ ಹೇಳ್ತಾರೆ, ಬೇರೆ ಯಾವ ಹೆಸರಿಂದ ಕರೀತಾರೆ ಅಂತ ಗೊತ್ತಿಲ್ಲ, ಅದರದ್ದೊಂದು ಕೆಲಸ ಇತ್ತು. ಕಲ್ಯಾಣಿ ಜಗತಿ ಗಂಧ ಕರುಣ ರಸದಾಗರ ಕಲಾವರೇ ಕಲಾದಾಕಾತ್ರ ಕಾದಂಬರಿ ಪ್ರಿಯ ವನದಾ ವಾಮನಯನ ವಾರುಣಿ ಮಧುವಿಪ್ಪಲ ವಿಶ್ವಾದಿಕಾವೇ ತವೇದ್ಯ ವಿಂಧ್ಯಾಚಲ ನವಾಸಿನಿ ವಿಧಾತ್ರಿ ವೇದವಿನಿ ವಿತ್ತಮಾಯ ಅಭಿಲಾಷಿನಿ ಕ್ಷೇತ್ರಂ ಸಮರ್ಮ ಕ್ಷೇತ್ರೈತಿ ಕ್ಷೇತ್ರಕ್ಕೆ ಭಕ್ತವಾದಿ ಕ್ಷೇತ್ರವಾದ ವಿಜಯಾಭಿಬಲಾವಂದ್ಯ ವಂದಾರು ಧನವಸ್ಥನ ಆಹ್ವಾದಿನಿ ವಾಮಕೈಷಿ ವಂದನಂ ಗಣವಾಕರೇ ಭಕ್ತವತ್ಕಲ್ಪ ನಾಳೆ ಬ್ರಹ್ಮಕಲಶ, ಹಾಗಾಗಿ ಎಲ್ಲ ಕೂಡ ರೆಡಿ ಆಗ್ತಾ ಉಂಟು. ಇಲ್ಲಿ ಹೋಮಗಳು ಆಗ್ತಾ ಉಂಟು, ಹಾಗೆ ಏನೆಲ್ಲ ಆಗ್ತಾ ಉಂಟು ಒಳಗಡೆ. ನೀರು ಬೇಕು. ಹಾಗೆ ನಾವು ಭೋಜನ ಶಾಲೆಗೆ ಹೋಗ್ತಾ ಇದ್ದೇವೆ. ಮಧ್ಯಾಹ್ನ ಕೂಡ ಊಟ ಉಂಟು, ರಾತ್ರಿ ಕೂಡ ಊಟ ಉಂಟು. ಹಾಗೆ ಇಲ್ಲಿ ಹೊರಕಾಣಿಕೆ ಉಂಟು. ಫಸ್ಟ್ ನಾವು ಹೊರಕಾಣಿಕೆ ನೋಡುವ ಇಲ್ಲಿ ಬಂದದ್ದು. ಹಾಗೆ ಒಳಗಡೆ ಹೋಗ್ತಾ ಇದ್ದೇನೆ. ಒಳಗಡೆ ಹೋಗೋಕ್ಕಿಂತ ಮೊದಲೇ ಹೊರಕಾಣಿಕೆ ತುಂಬ ಬಂದಿದೆ ಅಂತ ಹೇಳೋದು ಕೇಳಿದ್ದೇನೆ. ಹಾಗಾಗಿ ನಾನು ಕೂಡ ನೋಡುವ ಒಂದು ಆತುರದಲ್ಲಿದ್ದೇನೆ. ನಿಮಗೆ ಕೂಡ ತೋರಿಸ್ತೇನೆ. ದೇವರ ಅನುಗ್ರಹ ಎಲ್ಲರಿಗೆ ಕೂಡ ಸಿಗಲಿ. ದೇವರ ಒಂದು ಕಾರಣಿಕೆ ಅಂತ ಹೇಳ್ತಾರಲ್ಲ, ಇದುವೇ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ, ಬಂದ ಹೊರಕಾಣಿಕೆಯಿಂದ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಈ ದೇವರ ಒಂದು ಮಹತ್ವ. ನಿಜವಾಗ್ಲೂ ಯಾವ ಕಡೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಲಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಅಂತೂ ಹೊರೆಕಾಣಿಕೆಯಿಂದ ತುಂಬಿ ಹೋಗಿದೆ. ಅಕ್ಕಿ, ಬೆಲ್ಲಗಳು, ಎಣ್ಣೆ, ಹಾಗೆ ತುಂಬ ಏನೇನು ವಸ್ತುಗಳು ಅಡಿಗೆಗೆ ಬೇಕು ಅದೆಲ್ಲ ಇಲ್ಲಿಂಟು. ನೋಡಿ, ಇದೆಲ್ಲ ಬೆಲ್ಲದ ಸೆಕ್ಷನ್. ಇಡ್ಲಿಕ್ಕೆ ಜಾಗ ಇಲ್ಲದೆ ಕೆಳಗಡೆ ಕೂಡ ಹಾಕಿದ್ದಾರೆ. ನೋಡಿ, ಇಲ್ಲಿ ಗೋಣಿಯಲ್ಲಿರೋದು ಕೂಡ ಬೆಲ್ಲವೇಯ. Bencan maldi jadi. Incan.
ವಿಶೇಷವಾಗಿ ನಾನು ಇವತ್ತು ಪ್ರದೀಪರವನ್ನು ಗುರುತಿಸಲಿಕ್ಕೆ ನಾನು ಆಯ್ತು ನಮ್ಮದು ಬಹಳ ಚಿಕ್ಕ ವಯಸ್ಸಿನ ಬಹಳ ಮಕ್ಕಳಾಟಿಕೆ ಹುಡುಗ ನಾಳೆ ಬ್ರಹ್ಮಕಲಶ ಆದರೆ ಇವತ್ತು ಈ ಒಂದು ದೊಡ್ಡ ಜವಾಬ್ದಾರಿ ಎಷ್ಟು ದೊಡ್ಡ ಬಹುಶಃ ವಿಶೇಷವಾದ ಸೌಮ್ಯ ಎಲ್ಲರನ್ನು ಕೂಡಿಸಿಕೊಂಡು ಇವತ್ತು ಅರ್ಜುನರಿಗೆ ಮನ್ನವನ್ನು ಕೂತ್ಕೊಳ್ಳಿಸುವ ಜವಾಬ್ದಾರಿ ರಾಣಿ ಅಪ್ಪಕ್ಕ ದೇವಿ ವೇದಿಕೆ ಇದು 100 ರೂಪಾಯಿ ಪಾತ್ರೆ 100 ರೂಪಾಯಿ ಪಾತ್ರೆ 100 ರೂಪಾಯಿ ಪಾತ್ರೆ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಮಂಗುಸು ಎಂತ ಬೇಕು ಬಾಯಂಗವಣಕ್ಕೆ ಎಂತ ಬೇಕು ಬಾಯಂಗವಣ ಹಾಗೆ ಒಂದು ಗೇಮ್ ನನ್ನ ಯಜಮಾನರು ಟ್ರೈ ಮಾಡ್ತಾ ಇದ್ದಾರೆ. 3 ಪಾತ್ರೆ ಇಟ್ಟಿದ್ದಾರೆ. ಆ 3 ಪಾತ್ರವನ್ನು ಒಂದು ಬಾಲ್ನಲ್ಲಿ ಬೀಳಿಸಬೇಕು. 20 ರೂಪಾಯಿ ನಾವು ಕೊಡಬೇಕು. ವಿನ್ ಆದರೆ ಅವ್ರು ನಮಗೆ 200 ಕೊಡ್ತಾರೆ. ನೋಡುವ 20 ರೂಪಾಯಿ ಹೋಗ್ತದಾ ಅಲ್ಲ 200 ರೂಪಾಯಿ ಸಿಗ್ತದಾ ಅಂತ. ಓ ಮೈ ಗಾಡ್, 20 ರೂಪಾಯಿ ಹೋಯ್ತು ನಮ್ಮದು. ಹಾಗೆ ಇಲ್ಲಿ ಆ ಮಕ್ಕಳಿಗೆ ಗೇಮ್ಸ್ ಆಟ ಆಡಲಿಕ್ಕೆ ತುಂಬಾ ಉಂಟು. ಇಲ್ಲಿ ಆ ಮಕ್ಕಳಿಗೆ ಅಂತಲ್ಲ, ದೊಡ್ಡವರಿಗೆ ಕೂಡ ಉಂಟು. ಏರೋಪ್ಲೈನ್ ಉಂಟು, ಟ್ರೈನ್ ಇದೆ, ಹಾಗೆ ದೋಣಿ ಉಂಟಲ್ಲ ನೋಡಿ, ಇದು ದೋಣಿ, ಇದು ದೊಡ್ಡವರಿಗೆ ಕೂತ್ಕೊಳ್ಳಿಕ್ಕೆ. ನಾನು ಇದರಲ್ಲಿ ಕಾಸರಗೋಡಲ್ಲಿ ಒಂದು ಟೈಮಲ್ಲಿ ಕೂತ್ಕೊಂಡಿದ್ದೇನೆ. ಅದರಲ್ಲಿ ವಾಮಿಟಿಂಗ್ ಬರ್ತದೆ, ಹಾಗಾಗಿ ನಾವು ಯಾವುದು ಕೂಡ ಟ್ರೈ ಮಾಡಲಿಲ್ಲ. ಕೊನೆಗೆ ಸಮಿತಿಗೊಂದು ಕಾರ್ನಲ್ಲಿ ಕೂತ್ಕೊಳಿಸಿದ್ವಿ 50 ರೂಪಾಯಿ. ಇದಕ್ಕೆ ಖುಷಿ ಬೇಡ ಅಂತ ಹೇಳಿದ್ದು. ಹಾಗೆ ಇಷ್ಟೇ ಇವತ್ತಿನ ವ್ಲಾಗ್, ದೇವಸ್ಥಾನದ ವ್ಲಾಗ್. ಇಷ್ಟ ಆಗಿರ್ಬೋದು ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಹಾಕಲಿಕ್ಕೆ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ಹೇಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.